ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಬಂದಿದ್ದೀವಿ ಹಂಪಿಗೆ. ಆ್ಯಕ್ಚುಲಿ ಇಲ್ಲಿ ಹಂಪಿ ಒಳಗಡೆ ಎಂಟರ್ ಆಗಬೇಕಾದ್ರೇ ಗೈಡ್ ಕೇಳ್ತಾ ಇದ್ರು, ಗೈಡ್ ಬೇಕಾ ನಿಮಗೆ ಅಂತ. ನಾವು ಬೇಡ ಅಂತ ಅಂದ್ವಿ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ಹಂಪಿಗೆ. ಹಾಗೆ ಹಂಪಿಗೆ ಬರಬೇಕು ಅಂತ ಅಂದರೆ ನೀವು ವಿಂಟರ್ ಸೀಸನಲ್ಲಿ ಬರಬೇಕು. ಆದ್ರೂ ಆವಾಗಲೂ ಸ್ವಲ್ಪ ಸೆಕೆ ಇದ್ದೇ ಇರುತ್ತೆ. ಈ ಚಿಕ್ಕಮಗಳೂರು ಮಡಿಕೇರಿ ಅಷ್ಟು ಕೂಲ್ ಇರೋದಿಲ್ಲ, ಬಟ್ ಸ್ಟಿಲ್ ಆವಾಗ ಕಂಪ್ಯಾರಿಟಿವ್ಲಿ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಬ್ಯಾಂಗ್ಳೂರಿಂದ ಹಂಪಿ ಬಂದು ನಿಯರ್ಲಿ 343 ಕಿಲೋಮೀಟರ್ಸ್ ದೂರ ಆಗುತ್ತೆ. ಹಾಗೆ ಬಳ್ಳಾರಿಯಿಂದ 74 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಹೊಸಪೇಟೆನಲ್ಲಿ ನೀವು ಸ್ಟೇ ಮಾಡಿದ್ರೆ ನಿಮಗೆ ಆರಾಮಾಗಿ ಬರ್ಬೋದು. ಜಸ್ಟ್ 12 to 13 ಕಿಲೋಮೀಟರ್ಸ್ ಆಗುತ್ತೆ ಹಂಪಿಗೆ ಬರೋದಕ್ಕೆ. ಆ್ಯಂಡ್ ಸ್ಟೇ ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ ಹೊಸಪೇಟೆನಲ್ಲಿ. ಆ್ಯಂಡ್ ಇವಾಗ ನಾವಿನ್ನೇನು ರೀಚ್ ಆಗಿದ್ದೀವಿ. ಹಾಗೆ ನಮಗೆ ಹಂಪಿ ಒಳಗಡೆ ಇಲ್ಲಿ ಬರ್ತಿದ್ದಾಗೇ ಈ ಒಂದು ಟೂರಿಸ್ಟ್ ಸ್ಪಾಟಲ್ಲಿ ಎಲ್ಲ ಆಲ್ರೆಡಿ ಕಾಣಿಸ್ತಾ ಇದೆ ನೋಡಿ. ಲೆಫ್ಟ್ ಸೈಡಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ, ಟೆಂಪಲ್ಸ್ ಎಲ್ಲ ಕಾಣಿಸ್ತಾ ಇದೆ. ಹಾಗೆ ಪಾರ್ಕಿಂಗಿಗೆ ಜಾಗ ಹುಡುಕ್ತಾ ಇದ್ದೀವಿ. ಆ್ಯಂಡ್ ಹಂಪಿ ಈಸ್ ಎ ಹಿಸ್ಟಾರಿಕಲ್ ಪ್ಲೇಸ್ ಲೊಕೇಟೆಡ್ ನಿಯರ್ ಹೊಸಪೇಟೆ ಇನ್ ವಿಜಯನಗರ ಡಿಸ್ಟ್ರಿಕ್ಟ್. ಆ್ಯಂಡ್ 1336ಇಂದ 1565ವರೆಗೂ ಹಂಪಿ ಬಂದು ವಿಜಯನಗರ ಎಂಪೈರ್ನ ಕ್ಯಾಪಿಟಲ್ ಆಗಿತ್ತು. ಮೊದಲನೇದಾಗಿ ನಾವಿವಾಗ ಕಡಲೆಕಾಳು ಗಣೇಶ ಹತ್ರ ಬಂದಿದ್ದೀವಿ. ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಪಾಸ್ ಮಾಡಿ ಓದ್ಕೋಬೋದು. ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಅಷ್ಟನ್ನು ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಈ ಒಂದು ದೇವಸ್ಥಾನ ಬಂದು ಹಂಪಿ ಬಸ್ ಸ್ಟ್ಯಾಂಡಿಂದ ಆಲ್ಮೋಸ್ಟ್ 250 ಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ಆ್ಯಂಡ್ ಕಡಲೆಕಾಳು ಗಣೇಶ ಬಂದು ಒಂದು ಹೇಮಕೂಟ ಬೆಟ್ಟದ ಮೇಲೆ ಲೊಕೇಟ್ ಆಗಿರುವಂಥದ್ದು ಹಂಪಿನಲ್ಲಿ. ಆ್ಯಂಡ್ ಈ ಒಂದು ಕೆತ್ತನೆನ ನೀವೆಲ್ಲ ನೋಡಲೇಬೇಕು, ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ನೋಡಿ. ಇವಾಗಿನ ಕಾಲದಲ್ಲಿ ಈ ಥರ ಮಾಡೋಕ್ಕೋದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಆ್ಯಂಡ್ ಈ ಒಂದು ಪಿಲ್ಲರ್ಸ್ನೆಲ್ಲ ಟಿಪಿಕಲ್ ವಿಜಯನಗರ ಸ್ಟೈಲ್ ಆರ್ಕಿಟೆಕ್ಚರಲ್ಲೇ ಕಟ್ಟಿರೋವಂಥದ್ದು. ಹಾಗೆ ಕಡಲೆಕಾಳು ಗಣೇಶ ಬಂದು 15 ಫೀಟ್ ಟಾಲ್ ಇರುತ್ತೆ, ಅಂದರೆ 4.6 ಮೀಟರ್ ಟಾಲ್ ಇರುತ್ತೆ. ಆ್ಯಂಡ್ ಒಂದು ಸಿಂಗಲ್ ಕಲ್ಲಲ್ಲೇ ಅಥವಾ ಒಂದು ಸಿಂಗಲ್ ಬಂಡೆ ಕಲ್ಲಲ್ಲೇ ಇದು ಕೆತ್ತನೆ ಮಾಡಿರುವಂಥದ್ದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ಸೈಟ್ಸ್ ಇನ್ ಹಂಪಿ. ನೀವು ನೋಡ್ತಾ ಇದ್ದೀರಾ ಇವಾಗ ಕಡಲೆಕಾಳು ಗಣೇಶ. ಇದು ಏನಕ್ಕೆ ಈ ಥರ ಹೆಸರು ಬಂತು ಅಂದರೆ, ಕಡಲೆಕಾಳು ಗಣೇಶ ಅಂತ ಅಂದರೆ ಹೊಟ್ಟೆ ಬಂದು ಕಡಲೆಕಾಳಿಗೆ ರಿಸೆಂಬಲ್ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಕಡಲೆಕಾಳು ಗಣೇಶ ಅಂತ ಈ ಹೆಸರು ಬಂತು. ಆ್ಯಂಡ್ ಇಲ್ಲಿ ನೋಡಿ ಫಾರಿನರ್ಸು TVS ಓಡಿಸ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ TVS ಓಡಿಸೋರು ತುಂಬಾ ಕಮ್ಮಿ, ಅದರಲ್ಲೂ ಫಾರಿನರ್ಸ್ ಓಡಿಸ್ತಾ ಇದ್ದಾರೆ ಅಂತ ಅಂದರೆ ಇನ್ನೂ ಆಶ್ಚರ್ಯನೇ ಅನಿಸುತ್ತೆ. ಹಾಗೆ ನೆಕ್ಸ್ಟ್ ನಾವಿವಾಗ ಬಂದಿದ್ದೀವಿ ಸಾಸಿವೆ ಕಾಳು ಗಣೇಶ ಹತ್ರ. ಆ್ಯಂಡ್ ಇದು ಅಷ್ಟೇ ಸುಮಾರು ದೂರ ಇದೆ. ಹಾಗೆ ಇದರ ಒಂದು ಹಿಸ್ಟ್ರಿ ಅಥವಾ ಡಿಸ್ಕ್ರಿಪ್ಷನ್ನ ನೀಟಾಗಿ ಹಾಕಿರ್ತಾರೆ. ನಾವಲ್ಲಿ ನಿಂತ್ಕೊಂಡು ಆರಾಮಾಗಿ ಓದ್ಕೊಂಡು ತಿಳ್ಕೊಂಬರ್ಬೋದು. ಇಲ್ಲಿ ನೋಡಿ ಇನ್ನೂ ಒಂದಿಷ್ಟು ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಮ್ಯಾಪಲ್ಲಿ ಗೊತ್ತಾಗುತ್ತೆ ನಾವಿವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಆ್ಯಂಡ್ ಯಾವ ಟೂರಿಸ್ಟ್ ಸ್ಪಾಟ್ನ ನಾವು ಕವರ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹಾಗೆ ಇದು ಬಂದು ಸಾಸಿವೆ ಕಾಳು ಗಣೇಶ. ಇದನ್ನು ಯಾರು ಬಿಲ್ಟ್ ಮಾಡಿದ್ದು ಅಂತ ಅಂದರೆ ಚಂದ್ರಗಿರಿಯ ಒಬ್ಬ ವ್ಯಾಪಾರಿ ವಿಜಯನಗರ ಎಂಪೈರ್ನ ರಾಜನಿಗೋಸ್ಕರ ಕಟ್ಸಿರೋವಂಥದ್ದು. 1506 ADನಲ್ಲಿ ಕಟ್ಸಿರೋವಂಥದ್ದು. ಹಾಗೆ 8 ಫೀಟ್ ಲಾಂಗ್ ಇದೆ ಆ ಸಾಸಿವೆ ಕಾಳು ಗಣೇಶ. ಹಾಗೆ ಈ ಒಂದು ಜಾಗನ ನೋಡ್ತಾ ಇದ್ದರೆ ನಾವು ತುಂಬ ಮೂವೀಸಲ್ಲೆಲ್ಲ ನೋಡಿರ್ತೀವಿ ಅಂತ ಅನಿಸುತ್ತೆ. ತುಂಬ ಒಂದು ಮೂವೀಸ್ ಫಿಲ್ಮ್ಗಳಲ್ಲೆಲ್ಲ ಕನ್ನಡ ಮೂವೀಸಲ್ಲೂ ನಾವು ನೋಡಿರ್ತೀವಿ. ಈ ಒಂದು ಟೂರಿಸ್ಟ್ ಸ್ಪಾಟ್ನ ಶೂಟಿಂಗ್ ಪಾಯಿಂಟಾಗಿ ಯೂಸ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಬಿಸಿಲು ಬೇರೆ ಜಾಸ್ತಿ ಇದೆ, ಸೊ ಇಲ್ಲಿ ನಿಂತಿದ್ರೆ ತುಂಬಾ ತಂಪಾಗಿ ಫೀಲ್ ಆಗ್ತಾಯಿದೆ, ತುಂಬ ಕೂಲ್ ಫೀಲ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಬಂಡೆಕಲ್ಲುಗಳೆಲ್ಲ ಎಷ್ಟು ನೀಟಾಗಿ ಕರೆಕ್ಟಾಗಿ ಕೂತಿದೆ ನೋಡಿ. ಆ್ಯಂಡ್ ಈ ಒಂದು ಪಿಲ್ಲರ್ಸ್ ಕನ್ಸ್ಟ್ರಕ್ಷನ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ನಾವಿವಾಗ ಒಂದು ಟೆಂಪಲ್ ಹತ್ರ ಬಂದಿದ್ದೀವಿ. ಈ ಒಂದು ಆರ್ಕಿಟೆಕ್ಚರ್ನೆಲ್ಲ ನೋಡಿ ದಂಗಾಗಿ ಹೋಗಬೇಕು, ಅಷ್ಟು ಚೆನ್ನಾಗಿದೆ. ಎಷ್ಟು ಸಾವಿರಾರು ವರ್ಷಗಳ ಹಿಂದೆ ಕಟ್ಸಿರೋವಂಥದ್ದು, ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಂಬಂದಿದ್ದಾರೆ ಅಂತ ನೋಡಿ. ಆ್ಯಂಡ್ ಪಿಲ್ಲರ್ಸ್ ಎಲ್ಲ ಡಿಸೈನ್ ಕೂಡ ಅಷ್ಟೇ ಒಂದೊಂದು ಒಂದೊಂದು ಥರ ಇದೆ. ಹಾಗೆ ಇಲ್ಲಿ ನಾವು ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬಾ ತಂಪಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಬಿಸಿಲಿಗೆ ಹೋದರೆ ಅಷ್ಟು ಸೆಕೆ ಅಂತ ಅನಿಸುತ್ತೆ, ಅದೇ ಇಲ್ಲಿ ಒಳಗೆ ಬಂದುಬಿಟ್ರೆ ಎಷ್ಟು ತಂಪಾಗಿದೆ ಅಂತ ಫೀಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನಾವಿವಾಗ ಬಂದಿದ್ದೀವಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ.
ಇದು 6.7 ಮೀಟರ್ ದೊಡ್ಡದಾಗಿದೆ. ಹಾಗೆ 1528ಅಲ್ಲಿ ಇದರ ಒಂದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು, ಈ ಒಂದು ದೇವ್ರು ಕೂಡ ಅಷ್ಟೇ ಒಂದು ಸಿಂಗಲ್ ಬಂಡೆ ಕಲ್ಲಲ್ಲೇ ಕೆತ್ತನೆ ಮಾಡಿರುವಂಥದ್ದು. ಹಾಗೆ ನೆಕ್ಸ್ಟ್ ಇವಾಗ ನಾವು ಬಂದಿದ್ದೀವಿ ಕ್ವೀನ್ಸ್ ಬಾತ್ರೂಮ್ ಹತ್ರ, ಅಂದರೆ ರಾಣಿಯರ ಸ್ನಾನಗೃಹ ಅಂತಲೂ ಕರೀತಾರೆ ಕನ್ನಡದಲ್ಲಿ. ಹಾಗೆ ಅಲ್ಲಿ ಒಬ್ಬರು ಟೂರ್ ಗೈಡ್ ಹೇಳ್ತಾ ಇದ್ರು, ಆನೆಗಳು ಹಾಗೆ ಕುದುರೆಗಳನ್ನ ಸ್ನಾನ ಮಾಡಿಸೋದಕ್ಕೂ ಈ ಒಂದು ಸ್ನಾನಗೃಹನ ಬಳಸ್ತಾ ಇದ್ರು ಅಂತ. ಆ್ಯಂಡ್ ಕ್ವೀನ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಯೂಸ್ ಮಾಡ್ತಾ ಇದ್ದಂತಹ ಒಂದು ಬಾತ್ರೂಮ್ ಇದು ಆಗಿನ ಕಾಲದಲ್ಲಿ. ಆ್ಯಂಡ್ ಹಜಾರ ರಾಮಚಂದ್ರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಅಷ್ಟೇ ಕೆತ್ತನೆ ಎಲ್ಲ ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲೂ ಒಂದೊಂದರಲ್ಲೇ ಒಂದೊಂದು ಅರ್ಥ ಇರುತ್ತೆ. ಆ್ಯಕ್ಚುಲಿ ಟೂರ್ ಗೈಡ್ನ ತೊಗೊಂಡ್ರೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಈ ಒಂದು ಕೆತ್ತನೆನ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಏನಕ್ಕೆ ಈ ಥರ ಮಾಡಿದ್ದಾರೆ ಆ್ಯಂಡ್ ಇದರ ಒಂದು ಉದ್ದೇಶ ಏನು, ಅಂದರೆ ಏನನ್ನ ಆ್ಯಕ್ಚುಲಿ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅನ್ನೋ ಅಂಥದ್ದನ್ನು ಅವರು ತಿಳಿಸ್ಕೊಡ್ತಾರೆ. ಎಲ್ಲ ದೇವಸ್ಥಾನ ನೋಡೋದಕ್ಕೆ ಹೆಚ್ಚು ಕಮ್ಮಿ ಒಂದೇ ಥರ ಅನಿಸುತ್ತೆ, ಬಟ್ ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈವನ್ ಪಿಲ್ಲರ್ಸಲ್ಲೂ ಅಷ್ಟೇ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದನ್ನೆಲ್ಲ ಆಗಿನ ಕಾಲದಲ್ಲಿ ಅದು ಯಾವ ಥರ ಮಾಡಿದ್ರು ಅಂತಲೂ ಇವಾಗಲೂ ಯೋಚನೆ ಮಾಡಿದ್ರೇ ತಲೆ ಕೆಟ್ಟೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹೊರಗಡೆ ಎಲ್ಲ ಬೇರೆ ಥರನೇ ಇದ್ದರೆ ಒಳಗಡೆ ಪಿಲ್ಲರ್ಸ್ ಮಾತ್ರ ಯುನೀಕ್ ಆಗಿದೆ. ಬ್ಲ್ಯಾಕ್ ಕಲರಲ್ಲಿದೆ ಈ 4 ಪಿಲ್ಲರ್ಸು. ಇದರ ಮಧ್ಯೆ ಫೋಟೋಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಒಂದು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ಹಾಗೆ ಹಜಾರ ರಾಮಚಂದ್ರ ಟೆಂಪಲ್ ಅಂತ ಏನಿತ್ತಲ್ಲ ಒಳಗಡೆ ಅಲ್ಲಿ ಕ್ಲೋಸ್ ಆಗಿದೆ ಆ್ಯಕ್ಚುಲಿ. ಹಾಗೆ ನೆಕ್ಸ್ಟ್ ಇವಾಗ ಶಿವನ ದೇವಸ್ಥಾನ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬಾ ನಡಿಬೇಕು. ನಾನು ವೀಡಿಯೋನಲ್ಲಿ ಎಲ್ಲದನ್ನೂ ಕ್ಯಾಪ್ಚರ್ ಮಾಡಿಲ್ಲ, ಯಾವ್ಯಾವ ಸ್ಪಾಟಿಗೆ ಹೋಗಿದ್ದೀವಿ ಅದನ್ನಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಇದು ಒಂದು ಶಿವನ ದೇವಸ್ಥಾನ. ಆ್ಯಕ್ಚುಲಿ ಒಳಗಡೆ ಬರ್ತಿದ್ದಾಗೇ ಒಂಥರ ನೀರಲ್ಲಿ ಸಬ್ಮರ್ಜ್ ಆಗಿದೆ, ಬಟ್ ಇಲ್ಲಿ ಕ್ಲೀನ್ ಮಾಡಿಲ್ಲ, ಹಾಗಾಗಿ ತುಂಬಾ ಕೆಟ್ಟದಾಗಿ ಸ್ಮೆಲ್ ಬರ್ತಾಯಿತ್ತು. ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರೋದು. ಹಾಗಾಗಿ ಒಳಗಡೆ ಹೋಗೋದಕ್ಕೂ ಆಗಲ್ಲ, ಇವಾಗ ದೂರದಿಂದನೇ ನೋಡಬೇಕು. ನಂದಿ ಕಾಣಿಸ್ತಾ ಇದೆ ಅಷ್ಟೇ. ಇದರ ಒಳಗಡೆ ಇವಾಗ ಲೋಟಸ್ ಮಹಲ್, ಎಲಿಫೆಂಟ್ ಸ್ಟೇಬಲ್ ಹಾಗೆ ರಂಗ ಟೆಂಪಲ್ ಇದೆ, ಬಟ್ ನಾವು ಹೋಗಿಲ್ಲ. ನಾವಿವಾಗ ಸೀದಾ ವಿಜಯ ವಿಠ್ಠಲ ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಅದರ ಮೇನ್ ಅಟ್ರಾಕ್ಷನ್ ಬಂದು ಒಂದು ಚಾರಿಯೇಟ್, ಅದನ್ನು ನೋಡಲೇಬೇಕು. ಹಂಪಿಗೆ ಇಷ್ಟು ದೂರ ಬಂದ ಮೇಲೆ ಅದನ್ನು ನೋಡದೆ ಅಂತೂ ಹೋಗೋದಕ್ಕಾಗೋದೇ ಇಲ್ಲ. ಕ್ಯೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಅಂತ ಹೇಳಿಬಿಟ್ಟು ನಾವು ನಡ್ಕೊಂಡು ಹೋಗೋಣ ಅಂತ ಪ್ರಿಫರ್ ಮಾಡಿದ್ವಿ. ಬಟ್ ತುಂಬ ಬಿಸಿಲು, ಯಾಕಾದರೂ ನಡ್ಕೊಂಡು ಬಂದ್ವು ಅಂತ ಅನ್ನಿಸ್ತು. ಹೋಗಬೇಕಾದ್ರೆ ಇ ವಿ ಗಾಡಿನಲ್ಲೇ ಹೋಗ್ತೀವಿ. ಅದು ಪರ್ ಹೆಡ್ 10 ರೂಪೀಸ್ ಇರುತ್ತೆ ಅಷ್ಟೇ, ಬಟ್ ಕ್ಯೂ ತುಂಬಾ ಉದ್ದ ಇತ್ತು, ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ಮಧ್ಯ ಇಲ್ಲಿ ಸಾಕಷ್ಟು ಒಂದು ಮಾನ್ಯುಮೆಂಟ್ಸ್ಗಳು ನಮಗೆ ನೋಡೋದಕ್ಕೆ ಸಿಕ್ತು. ಆ್ಯಂಡ್ ಇಲ್ಲಿ ನೀವಿವಾಗ ಏನು ನೋಡ್ತಾ ಇದ್ದೀರಲ್ಲ ರೈಟ್ ಸೈಡಲ್ಲೆಲ್ಲ, ಅದೆಲ್ಲ ಒಂದು ಹಂಪಿ ಬಾಜಾರ್ ಅಂತೆ, ವಿಠ್ಠಲ ಬಾಜಾರ್ ಅಂತ ಇದರ ಹೆಸರು. ಅಂದರೆ ಆಗಿನ ಕಾಲದಲ್ಲಿ ಇಲ್ಲಿ ಒಂದು ಒಡವೆನೆಲ್ಲ ಮಾರೋದಕ್ಕೆ ಕೂತ್ಕೊತಾ ಇದ್ದರು. ಇವಾಗ ನಮ್ಮ ಕಾಲದಲ್ಲಿ ಯಾವ ಥರ ತರಕಾರಿ ಸೊಪ್ಪು ಎಲ್ಲ ಹಿಡ್ಕೊಂಡು ಕೂತ್ಕೊತಾರೆ, ಅದೇ ಥರ ಅಲ್ಲಿ KG ಲೆಕ್ಕದಲ್ಲೆಲ್ಲ ಆರ್ನಮೆಂಟ್ಸ್ನ ಸೇಲ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಟ್ಟು ಒಳಗಡೆ ಹೋಗಬೇಕು, ಇಲ್ಲ ಅಂತಂದರೆ ಟಿಕೆಟ್ನ ತೊಗೋಬೋದು. ಆ್ಯಂಡ್ ಹೊರಗಡೆನೇ ಇಷ್ಟೊಂದು ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲೇ ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಬೋದು. ಬಟ್ ಒಳಗಡೆ ಹೋಗೋ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ಆ ಒಂದು ಚಾರಿಯೇಟ್ನ ನೋಡಲೇಬೇಕು. ಆ್ಯಂಡ್ ಇದು ಒಂದು ಮೇನ್ ಅಟ್ರಾಕ್ಷನ್ ಚಾರಿಯೇಟು. ಆ್ಯಂಡ್ ಫೈನಲಿ ಇವಾಗ ಈ ಚಾರಿಯೇಟ್ ಹತ್ರ ಬಂದಿದ್ದೀವಿ. ಆ್ಯಂಡ್ ನೋಡಿ ಈ ಒಂದು ಚಾರಿಯೇಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆ ನಾವು ಒಂದಿಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದೀವಿ ಇದ್ರ ಹತ್ರ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಈ ಒಂದು ವಿಜಯ ವಿಠ್ಠಲ ಟೆಂಪಲ್ ತುಂಬಾ ವಿಶಾಲವಾಗಿದೆ ಅಂತ ಅನ್ನಿಸ್ತು, ಜಸ್ಟ್ ಲೈಕ್ ಬೇಲೂರು ಆ್ಯಂಡ್ ಹಳೆಬೀಡು ಟೆಂಪಲ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ 50 ರೂಪೀಸ್ ನೋಟಲ್ಲಿ ಇರೋವಂಥ ಚಾರಿಯೇಟೇ ಹಂಪಿಲಿ ಇರುವಂಥ ಒಂದು ಚಾರಿಯೇಟ್ ಆ್ಯಕ್ಚುಲಿ. ಹಾಗೆ ಇಲ್ಲಿ ತುಂಬ ಜನ ಇದ್ದರು, ತುಂಬ ಜನ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಬಿಸಿಲು, ಮೋಸ್ಟ್ಲಿ ಯಾವುದೋ ಸ್ಕೂಲ್ ಅಥವಾ ಕಾಲೇಜಿಂದ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಬಂದಿದ್ರು ಅನಿಸುತ್ತೆ, ಹಾಗಾಗಿ ಇಷ್ಟೊಂದು ರಶ್ ಇದೆ ಇಲ್ಲಿ. ಆ್ಯಂಡ್ ಅವರ ಒಂದು ಟೀಚರ್ಸ್ ಎಲ್ಲ ಅವ್ರನ್ನ ಮೇಂಟೈನ್ ಮಾಡ್ತಾಯಿದ್ರು.
ಆ್ಯಂಡ್ ದೀಸ್ ಪಿಲ್ಲರ್ಸ್ ಆರ್ ರಿಯಲಿ ಯುನೀಕ್ ಅಂತಲೇ ಹೇಳ್ಬೋದು. ನಾನು ಹಂಪಿಲಿ ಇಷ್ಟು ಪಿಲ್ಲರ್ಸ್ಗಳಲ್ಲಿ ಇದೇ ಒಂದು ಯುನೀಕ್ ಆಗಿರೋವಂಥದ್ದು ನೋಡಿರೋ ತುಂಬಾ ಚೆನ್ನಾಗಿದೆ. ಈ ಒಂದು ಪಿಲ್ಲರಲ್ಲಿ ನೀವು ನೋಡ್ತಾ ಇದ್ದೀರಾ ಬೇರೆ ಥರನೇ ಕೆತ್ತನೆ ಇದೆ. ಹಾಗೆ ನಾವಿವಾಗ ಕ್ಯೂನಲ್ಲಿ ನಿಂತಿದ್ದೀವಿ ಇ ವಿ ಗಾಡಿ ಬರಲಿ ಅಂತ ಹೇಳ್ಬಿಟ್ಟು. ನಮ್ಮ ಮೆಟ್ರೋನ ಹೇಗೆ ಲೇಡೀಸ್ ಓಡಿಸ್ತಾರೋ ಇ ವಿ ಗಾಡಿಗಳು ಕೂಡ ಅಷ್ಟೇ ಇಲ್ಲಿ ಲೇಡೀಸ್ ಓಡಿಸ್ತಾರೆ. ಜಾಸ್ತಿ ನಾವು ನೋಡಿದಾಗೆ ಲೇಡೀಸ್ ಇದ್ದರು. ಆ್ಯಂಡ್ ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬರಬೇಕಾದ್ರೆ ಹೇಗೋ ನಡ್ಕೊಂಬಂದಿದ್ವಿ, ಸಾಕಷ್ಟು ಆರ್ಕಿಟೆಕ್ಚರ್ಗಳನ್ನ ನೋಡಿದ್ವಿ. ಆ್ಯಂಡ್ ಹೋಗಬೇಕಾದ್ರೆ ಈ ಒಂದು ಗಾಡೀಲಿ ಹೋಗೋಣ ಅಂತ ಹೇಳ್ಬಿಟ್ಟು ಜಸ್ಟ್ 5-10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಆ್ಯಂಡ್ ಟಯರ್ಡ್ ಆಗಿರೋದ್ರಿಂದ ಇದೇ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು. ಇದಾಗಿತ್ತು ನಮ್ಮ ಹಂಪಿಯ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.